ಹೇಳ್ತಾ ಇರೋದು ಕಾನೂನು ಪ್ರಕಾರ ಏನು ಅಂತಂದ್ರೆ ಅವರು ಇಲ್ಲಿ ವಾಸವಾಗಿರೋದು ನಿಜನ ಅಂದ್ರೆ ನೀವು ಕೋರ್ಟ್ ಅಲ್ಲಿ ನಡೀತಾ ಇರೋದ್ರಿಂದ ಅದು ಸ್ಟೇ ಆರ್ಡರ್ ಬರೋರ್ಗು ಯಾರು ಕೆಲಸ ಮಾಡ್ಬೇಡ್ರಿ ಅವ್ರ ಪಾಡ್ಗವ್ರವ್ರಿಗೆ ಜಗಳ ಬೇಡ ಅಂತ ಕಾನೂನು ಪ್ರಕಾರ ಹೋಗೋಣ ಅಂತ ಕೇಳ್ತಾ ಇದ್ರೆ ವಿನಃ ಇಲ್ಲಿ ಯಾರು ಗಲಭೆಗಳು ಬಿಡಿಸ್ಕೊಂಡು ಗಲಾಟೆ ಮಾಡ್ಕೊಂಡು ಏನ್ ದ್ವೇಷ ಕಟ್ಕೊಂಡು ಯಾರು ಇಲ್ಲೇನು ಮಾಡ್ತಿಲ್ಲ. ಕೇಳ್ತಾ ಇರೋದು ಇಷ್ಟೇ, ಕಾನೂನು ಬದ್ಧವಾಗಿ ಏನಿದೆಯೋ ಅದನ್ನ ಇದ್ ಮಾಡ್ಕೊಂಡು ಅವ್ರದ್ದೇನಿದೆಯೋ ಅವ್ರು ತಗೊಳ್ರಿ, ನಿಮ್ದೇನಿದೆಯೋ ನೀವು ತಗೊಳ್ರಿ. ಇವಾಗ ಕೋರ್ಟ್ ಅಲ್ಲಿ ನಡೀತಾ ಇದೆ, ಸ್ಟೇ ಬರ್ರಿ, ಅಲ್ಲೇನು ಪ್ರೊಸೀಜರ್ ಏನಿರುತ್ತೋ ಅದೇನ್ ಕಾನೂನು ಪ್ರಕಾರ ಏನು ಡಿಸೈಡ್ ಆಗುತ್ತೋ ಅದ್ರ ಪ್ರಕಾರ ಮೂವ್ ಮಾಡ್ಕೊಳ್ಳೋಣ ಅಷ್ಟೇ. ಅದು ಸಿಂಪಲ್ ಮ್ಯಾಟರ್, ಅದೇನು ದೊಡ್ಡ ಗಲಾಟೆ ಈಗ ನಾನು ಹೇಳ್ತಾ ಇರೋದು ಕಾಂಪೌಂಡ್ ನಾವೇನು ಇಲ್ಲಿ ಇನ್ನೇನು ಮಾಡಲ್ಲ. 23ನೇ ತಾರೀಕು ನೋಟಿಸ್ ಕೊಡ್ತೀನಿ ಅಂತ ಇವತ್ತು ನನಗೆ ಮಾಹಿತಿ ಬಂದದೆ. ಇಲ್ಲ ಒಂದಿನ ಹೆಚ್ಚು ಕಡಿಮೆ ಸರ್ವೆ ಆಗ್ತದೆ, ನೀವು ಬರ್ರಿ, ನಾವು ಇರ್ತೀವಿ. ನಮ್ಮ 118 ಇಲ್ಲ, ಅವರು 118/8. ನಮ್ಮ ತಾತ ದೊಡ್ಡಮುನಿಯಪ್ಪ, ನಮ್ಮಪ್ಪ ರಾಮಣ್ಣ, ನಾವು 7 ಜನ ಮಕ್ಕಳಿದ್ದೀವಿ. 7 ಜನದಾಗೆ ತೋಪಣ್ಣ, ಮೈಲಾರಪ್ಪ, ಮುನಿಯಪ್ಪ, ಹನುಮಂತಯ್ಯ, ಜೈಮುನಿಯಪ್ಪ ಅವರು ಪೊಲೀಸ್ ಆಫೀಸರು, ನಾನು ಒಬ್ಬ ಟೀಚರು, ನಾನು ಸ್ಕೂಲ್ ನಡೆಸ್ತೀನಿ. ಇವ್ನು ನನ್ನ ತಮ್ಮ 7 ಜನ. ನಾವು ಇಷ್ಟು ಜನದಲ್ಲಿ ಯಾರಾದರೂ ಒಂದೇ ಒಂದು ಗೇಟು ಯಾವತ್ತಾದ್ರೂ 1940ರಿಂದ ಹಾಕೊಟ್ಟಿರೋ ಅಂತ ಒಂದು ಪೇಪರ್ ಅವ್ರು ತಂದ್ಬಿಟ್ರೆ ಈ ಜಮೀನು ಚೆನ್ನಾಗಿ ಆಯ್ತಾ? ಪೇಪರ್ ತರ್ರಿ, ಪೇಪರ್ ತಗೊಂಬರ್ರಿ. ತರ್ಬೇಕಲ್ಲ, ತೋರಿಸ್ಬಿಟ್ರೆ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಡಾಕ್ಯುಮೆಂಟ್. ನಾನು ಅಷ್ಟರಿಂದ ದಾಖಲಾತಿ ತೋರಿಸ್ತೀನಿ. ಇವಾಗ ನಮ್ಮ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡಿದೀನಿ ಅಂತಾರಲ್ಲ, ಅದನ್ನ ನೋಡ್ಬೇಕು. ಇದ್ರಾಗೆ ನಿಮ್ಗೆ ಅರ್ಥ ಆಗ್ತದೆ. ಒಂದು ಭಾಗ ಇವ್ರು 11 ಜನ ಜೋಡಿದಾರರು ಈ ಜಮೀನುಗಳನ್ನ ಕೊಂಡ್ಕೊಂಡಿರೋದು. ಇಲ್ಲಿ ಒಬ್ಬೊಬ್ರಿಗೆ ಎಷ್ಟು ಹೆಸರು ತೋರಿಸ್ತೀನಿ. ಇದು ಬಂದು ರೋಡಿಂದ ಆಚೆ ಅದಿಲ್ಲ, ಮೈನ್ ಮಾರ್ಕೆಟ್ ಆಚೆ. ಇದು ಪಾರ್ಟಿ ಹಾಲು, ಅಲ್ಲಿ ಎದುರುಗಡೆ ಕಟ್ಟಿರೋ ಪಾರ್ಟಿ ಹಾಲು, ಆಯ್ತಾ? ಇದು 3ನೇ ಭಾಗ, 4ನೇ ಭಾಗ, 5, 6, 7ನೇ ಭಾಗ ಪಕ್ಕದ್ದು ನಂಜಪ್ಪ ಅವ್ರ ಹೆಸರಾಗಿ ಇತ್ತು ಮೊದಲು. 8ನೇದು ನಮ್ದು ದೊಡ್ಡ ಮುನಿಯಪ್ಪ. ನೋಡ್ರಿ ಇಲ್ಲಿ ಎಷ್ಟಿದು, ಬೆಟ್ಟದ ರಂಗಪ್ಪ 1ನೇ ಅವ್ರು, ಆಯ್ತಾ? 2ನೇದು ಮುದುಬಸಪ್ಪ ಅವ್ರದ್ದು 5 ಹಾಕಿರೋದು ಪಾರ್ಟಿ ಹಾಲು. 3ನೇದು ದೊಡ್ಡಯ್ಯ, ಅಲ್ಲಿ ಬರ್ತದೆ 3ನೇದು ಆ ಕಡೆ ರೋಡ್ ಪಕ್ಕಕ್ಕೆ. ಮರಿಯಪ್ಪ ಅದ್ರ ಪಕ್ಕದ 4ನೇದು. ಅಪ್ಪಯ್ಯಣ್ಣ ಕರೆಕ್ಟಾಗಿ ಇಲ್ಲಿ ಬರ್ತದೆ, ಈ ಮನೆ ಏನಾರು ಅಪ್ಪಯ್ಯಣ್ಣವ್ರದ್ದು. ಇದು ಗಂಗಪ್ಪ ಬಿನ್ ರಂಗಪ್ಪ, ಇವು ಚೌಟ್ರಿ ಕೆಟ್ಟವ್ರವರು ಮೊದಲು ಗಂಗಪ್ಪನ ಅವ್ರದ್ದು. ಚನ್ನಪ್ಪ ಇದೆ. ಎಷ್ಟನೇ ಭಾಗ ಇದು? 118/7, ಆಯ್ತಾ? ಇದು ಇಲ್ಲ ನೋಡ್ರಿ, ಇದು ದೊಡ್ಡ ಮುನಿಯಪ್ಪ 118/8 ನಮ್ದು. 109 ದಾಸಣ್ಣ ಅಂತದಲ್ಲ, ಇದು ನರಸಿಂಹಯ್ಯರ ವಂಶಸ್ಥರದು. ಕೆಂಪರಾಜಮ್ಮ ಅಂತಾರಲ್ಲ ಅವ್ರದ್ದು 5 ಕುಂಟೆ 118/9. ಸಂಜೀವಯ್ಯಂದು ನೋಡ್ರಿ, ಐದು ಇರಮ್ಮ ಇಲ್ಲೇ ಅದೇ. ಸಂಜೀವಯ್ಯ ಇದೆಷ್ಟಣ್ಣ ಇದು? ಯಾರು ಇದು? ಇದ್ಯಾರು? ಸಂಜೀವ ತಾನೆ? ಸಂಜೀವ ಎಷ್ಟು? 10. ಎಲ್ಲಿ ಬರ್ತದೆ? 8, 9 ಆದ್ಮೇಲೆ 10 ಬರ್ತದೆ. ಮೇನ್ ರೋಡ್ ಇದಾಯ್ತಾ? ಇದು ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಗ್ತಾ ಇದು ಜಮೀನುಗಳು ಅಂತ. ಇದು ಪತ್ರ ಬಗ್ಗೆ ಸ್ಕೆಚ್ ಆಯ್ತಾ? ಆಮೇಲೆ ಇವಾಗ ನಿಮ್ಗೆ ಇರು ಆಯ್ತಾಯ್ತು ಇರ್ರಿ. ನೋಡ್ರಿ 2000ನೇ ಇಸ್ವಿಯಿಂದ ಈ ಕಡೆ ಕೇಳ್ರಿ. ನಾನು ಇಷ್ಟೆಲ್ಲ ತೋರಿಸ್ತಿದ್ದೀನಲ್ಲ, ಮೂಲ ಪೇಪರ್ ಕೊಡಪ್ಪ. 40ನೇ ಇಸ್ವಿಯಿಂದ ನಾನು ಕೊಡ್ತಾ ಇದ್ದೀನಿ. ಅವ್ರಿಂಗೆ ನಾವ್ ಇದನ್ನ ತಗೊಂಡಿದೀವಿ ಈ ಕಡೆ ಅಂತ ಒಂದು ದಾಖಲೆ ತೋರಿಸ್ಲಿ. ಅವ್ರು ಹೇಳ್ತಾರಲ್ಲ ಅದು ತೋರಿಸ್ಲಿ, ಐತೆ ಅಂತ ಕೊಡ್ಬೇಕಲ್ಲ. ಕೊಡಲ್ವಲ್ಲ ಸಾರ್ ದಾಖಲೆ? ಹೇಳ್ರಿ, ದಾಖಲೆ ಹೇಳ್ದಿರ ಬರೀ ಮಾತಲ್ಲಿ ಏನಾಗ್ತದೆ? ಇವಾಗ ಮತ್ತೆ ಇದು 1940ರಲ್ಲಿ ಬಂದಿರೋದು, ಇದ್ರಲ್ಲಿ ಮೆನ್ಷನ್ ಐತೆ. ಆಮೇಲೆ ಇವಾಗ ನಮ್ಮ ಹೆಸರು ವಿಭಾಗ ಪತ್ರ ಆಗಲ್ಲ, ಅದು ತೋರ್ಸಯ್ಯ. ಬಿಡು ಮೈಲಣ್ಣ, ನೀನ್ ಮಾತಾಡ್ಬಿಡ. ನನ್ನ ಹೆಸರಲ್ಲಿ ಅದೇ ರೆಕಾರ್ಡ್ ಮಾಡ್ಕೊಡ್ರಿ ಅದನ್ನು. ಅವರು ಹಂಗೆ ಬರಮ್ಮ, ಇಲ್ಲಿ ತೋರಿಸ್ತೀನಿ ರಾಮಾಯಣ ಆಸ್ತಿ. ಪಾಣಿ ರಾಮಾಯಣ ತೋರ್ಸಪ್ಪ. ನೋಡ್ರಿ ರಾಮಯ್ಯ ಬಿ ದೊಡ್ಡ ಮುನಿಯಪ್ಪ ರಾಮಾಯಣ ಹೆಸರು ಜಾಸ್ತಿ, ಆಯ್ತಾ? ರಾಮಣ್ಣ ನಾ ಮಕ್ಕಳು ವಿಭಾಗ ಮಾಡ್ಕೊಂಡ ನನ್ನ ಹೆಸರು. ಅದು ಪಾಣಿ ಇದೆ. ನಮ್ದು 118/8. ತೋರಿಸಿ, ಅದು ರೆಕಾರ್ಡ್ ತೋರಿಸಿ. 9 ಎಷ್ಟು ಎಕರೆ ಐತೆ ನೋಡೋಣ. ತೋರಿಸ್ಬೇಕಲ್ಲ. ನರಸಿಂಹಯ್ಯನ ಪಾಣಿ ನನ್ನ ಹತ್ರ ಇತ್ತು, ಅದು ಅಲ್ಲಿ ನಾನು ಇಟ್ಕೊಳ್ಳಿಲ್ಲ. 5 ಕುಂಟೆ ಇರೋದು, ಅದು ತಾಂಡಿದೀನಿ ನಾನು.
ಹೋಗ್ಲಿ ಸರ್ ನಾವು ಕೋರ್ಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವ್ರು ಕೋರ್ಟ್ ಅಲ್ಲೇ ಮಾಡೋಣ. ನಾವೇನ್ ಮಾಡ್ತಾ ಇದೀವಿ, ನಮ್ ಜಾಗ ಇತ್ತು, ನಾವ್ ಯಾರಿಗೂ ಮಾರಾಟ ಮಾಡಿಲ್ಲ, ಹಾಕೊಂಡಿದೀವಿ. ಆಲ್ರೆಡಿ ಕೋರ್ಟ್ ಅಲ್ಲಿ ಆಗಿದೆ. 23ನೇ ತಾರೀಕು ಇವ್ರಿಗೆ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಜಡ್ಜ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ ಅವರು. ಯಾಕೆ 100 ರೂಪಾಯಿ ಕೊಟ್ಟಿಲ್ವಾ ಅನ್ನೋರು. ಅದೇ ಏನ್ ಬಂದ್ ಕೇಳಿದ್ರೆ ಗೊತ್ತಾ, ನಮ್ ಕಡೆ ಯಾಕಪ್ಪ ನಿನ್ ಜಾಗ ಇಕ್ಕಂತೀಯ ಜಮೀನವರು, ನಮ್ ಕಡೆ ಯಾಕೆ ಬೇಡ ಬಿಡಪ್ಪ ಅಂತ ಹೇಳಿ ನಾವು ದಾರಿ ಬೇರೆ ಮಾಡ್ತೀವಿ. ಅವ್ರು ಹೇಳ್ತಾರೆ ಏನೋ ಜಗಳ ಅಲ್ಲ, ಈಗೇನೋ ಸದ್ಯ ಕೆಲಸ ನಿಲ್ಸಿ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಏನು ಮಾಡೋದಿಲ್ಲ ನಾವು. ಇಲ್ಲಿಗಲ್ ಯಾರು ಮಾಡ್ತಾರೆ? ನಾನೇ ಮಾಡ್ಬೇಕು. ನಾನು ಇದ್ದೀನಿ ಸೈಟ್ ಒಳಗಡೆ, ನನ್ನ ಸೈಟ್ ಒಳಗೆ ನಾನು ಇದ್ದೀನಿ. ಇಲ್ಲಿಗಲ್ ಇಷ್ಟು ದಿನ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಇದು ತಿಪ್ಪೇಗುಂಡಿರಿ ರೊಚ್ಚ ನೀರು ಬಂದು ಊರ್ದು ಇದು ಒಣಗಕ್ಕೆ 5 ವರ್ಷ ಆಗದೆ. ಯಾವ ಮನೆ ಇತ್ತು ಸುಮ್ಮನೆ ನೋಡಿ ಸಮಯ, ಇದು ಸಮಯ ನೋಡಿ ಅಲ್ಲೈತೆ ನೋಡಿ. ಅದೇ ಅದು ಚೆಕ್ ಬಂದಿ ಚೇಂಜ್ ಮಾಡದೆ 2-3 ಪೇಪರ್ ಇದೆ ಸೀಲ್ಡ್. ಅದು ಕೋರ್ಟ್ ಬಂದಾಗ ಗೊತ್ತಾಗುತ್ತೆ. ಫಸ್ಟ್ ಇರೋದು ನಾರ್ತ್ ರೋಡ್, ಇವಾಗ ಸೌತ್ ರೋಡ್. ಅವ್ರದ್ದು ಚೆಕ್ ಬಂದಿದ್ದು ಆ ಕಡೆ. ಗೇಟ್ ಒಂದು ಬಿಡುತ್ತೆ ಅಷ್ಟೇ ಮಾಡೋದು. ನಾವು ಅದೇ ಹೇಳ್ತಿರೋದು, ಇಲ್ಲಿಗಲ್ ಇದು ಮಾಡ್ತಾರೆ ಅವರು. ನಾನಿದ್ದೀನಿ, ನನ್ನ ಕೈ ಹಿಡ್ದು ಆ ಯಪ್ಪ ಆಚೆ ಹಾಕ್ಬಿಡ್ದು. ನನ್ನ ಪೊಸಿಷನ್ ಅಲ್ಲಿ ನಾನು ಕೂತಿದ್ದೀನಿ. ಕೋರ್ಟ್ ಅಲ್ಲಿ ಏನ್ ಇತ್ಯರ್ಥ ಆಗುತ್ತೋ ಅಲ್ಲಿವರೆಗೂ ನಾನು ಪೊಸಿಷನ್ ಅಲ್ಲಿ ಇದ್ದೀನಿ, ಇರ್ತೀನಿ. 72 ವರ್ಷ ವಯಸ್ಸು. ನನ್ಗೆ ಏನ್ ಹೆಚ್ಚು ಕಡಿಮೆ ಆದ್ರೆ ಈ ಅಪ್ಪನೇ ಕಾರಣ. ನೀನ್ ಮತ್ತೆ ನೀನ್ ನನ್ ಮೇಲೆ ಯಾಕೆ ಬಂದೆ ಜಗಳಕ್ಕೆ? ನೀನ್ ನನ್ ಮೇಲೆ ಜಗಳಕ್ಕೆ ಬಂದಿದ್ದಕ್ಕೆ ಹೆಂಗಸ್ರು ಬಂದ್ರು ನನ್ ಸಪೋರ್ಟ್ಗೆ. ನೀನ್ ನನ್ ಮೇಲೆ ನನ್ನ ಅವತ್ತು ಹೇಳ್ದಂಗೆ, ಹೋದ್ ವಾರ ಹೇಳ್ದಂಗೆ ಇವತ್ತು ಹೇಳಿಯಕ್ ಬಂತೆ. ಯಾಕೆ ಹೇಳಿಯಕ್ ಬಂತೆ ನೀನ್ ನನ್ನ? ಯಾಕೆ ಹೇಳ್ದೆ ನೀನ್ ನನ್ನ? ತಿರ್ಗಾ ಹೇಳಿಯಕ್ ಬರ್ತಿದ್ಯಾ? ಹೆಂಗಸ್ ಇಷ್ಟ ಎಲ್ಲ ಇದ್ರು ನಂಗೆ ಸಪೋರ್ಟ್ ಆಗಿ. ಎಷ್ಟು ಧೈರ್ಯ ನಿನ್ಗೆ? 72 ವಯಸ್ಸಿನವ್ರನ್ನ ಎಳಿಯಕ್ಕೆ ಬರ್ಬಾರ್ದ ಹೆಂಗಸ್ರು? ಸಪೋರ್ಟ್ ಆಗಿ ನನ್ಗೆ ಬಂದವ್ರೆ ಹೆಂಗಸ್ರು. ಹೌದು ನಿಜ, ನನಗ್ ಸಪೋರ್ಟ್ ಆಗಿ ಬಂದವ್ರ ಹೆಂಗಸ್ರು. ತಿರ್ಗಾ ಎಳಿಯಕ್ ಬಂದಿದ್ಯಾ ನನ್ನ? ಅವತ್ತು ತಳ್ಳಿ BP ಶುಗರು 450 500. ನಂಗೇನ್ ಹೆಚ್ಚು ಕಡಿಮೆ ಆದ್ರೆ ಈ ಅಪ್ಪನೇ ಕಾರಣ ರೀ. ಈ ಅಪ್ಪನೇ ಕಾರಣ ನನ್ಗೇನ್ ಹೆಚ್ಚು ಕಡಿಮೆ ಆದ್ರೂ. ಮೊದಲನೇ ಪೇಪರ್ಗೆ ಚೆಕ್ ಬಂದಿ ಹೋಗಸು ನಾನು ಪ್ರೂಫ್ ಮಾಡ್ತೀನಿ. ಅಲ್ಲ ಎಲ್ಲಿ ಗೊತ್ತಾ, ಈ ಕಡೆ ಕೇಳ್ರಿ, ತೋರ್ಸವ್ರ ಅಷ್ಟೇ ಕೊಟ್ಟಿಲ್ಲ. ಯಾವ್ದು ಒಂದೇ ಒಂದ್ ಪೇಪರ್ ತೋರ್ಸವ್ರೆ. ಯಾರು ಗೊತ್ತಾ ಇಲ್ಲಿ ಯಾವ ಪೇಪರ್ ತೋರ್ಸವ್ರ ಗೊತ್ತಾ? ಇವ್ರ ಹೆಸರಿಗೆ ಆಗೋ ತೋರ್ಸವ್ರೆ. ಅವರು ಇವ್ರ ಹೆಸರು ಮಾಡ್ಕೊಂಡವ್ರೆ. ಆಮೇಲೆ ಇನ್ನೊಂದ್ ಕೇಳ್ರಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಕತೆ ಹೇಳ್ತೀನಿ. ಬೇರೆ ಹೆಸರು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಬೇರೆ ಹೆಸರು ಕಂಪ್ಲೇಂಟ್ ಕೊಡ್ತಾರೆ ಸ್ಟೇಷನ್ಗೆ. ಯಾಕೆ ಬೇರೆಯವ್ರ ಹೆಸರು ಕೊಡೋಣ? ಆಯ್ತು ಸ್ವಾಮಿ, ಇವಾಗ ನಾವ್ ಇಷ್ಟೆಲ್ಲ ತೋರಿಸಿದೀವಲ್ಲ, ಹಂಗೆ ನಮಗೆ ಮೂಲ ಯಾವ್ದಾದ್ರು ನಾವು 40 ತೋರಿಸಿದೀವಿ. ನಾವು ಈ ಆಸ್ತಿ ತಾತಂಗನ ಅವ್ರ ಅಲ್ವೇಲ್ಲ. ನಾವು ಈ ಸೈಟ್ ತಗೊಂಡ್ರೆ ಈ ಕಡೆ ಕೇಳ್ರಿ, ಮೂಲ ನಮಗ್ ಬರ್ಕೊಟ್ಟಿರೋರ ಹತ್ರ ಅವ್ರಿಗೆ ಏನಾದ್ರು ಪೇಪರ್ ಕೇಳ್ತೀರಾ ಕೇಳಲ್ವಾ? ಇವಾಗ ಒಂದ್ ನಿಮಿಷ ಇದಕ್ಕೆ ಕ್ಲಾರಿ ಕೊಡ್ರಿ. ಇವ್ರು ಸೈಟ್ ನೀವು ತಗತ್ತೀರಾ, ಇವ್ರಿಗೆ ಹೆಂಗ್ ಸೈಟ್ ಬಂತು ಅಂತ ಇವ್ರ ಪೇಪರ್ ನಿಮ್ಗೆ ಕೊಡ್ಬೇಕಲ್ವಾ? ಇದು ಉತ್ತರ ಕೊಡಿ, ಉತ್ತರ ಕೊಡಿ. ಇಲ್ಲ 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 ಪೇಪರ್ ಇಲ್ಲ. ಇವರು ಸೈಟ್ ಮಾಡ್ಕೊಟ್ಟವ್ರಲ್ಲ ನಿಮ್ಗೆ ರಿಜಿಸ್ಟರ್ ಪೇಪರ್ ಇಲ್ಲ, ಪೇಪರ್ ಇಲ್ಲ. ಸರಿ, ಒಂದ್ ವಿಷಯ ಹೇಳ್ತೀನಿ, ಪೇಪರ್ ಇಲ್ಲ ಬಗ್ಗೆ ನಾನು ಹೇಳೋದಲ್ಲ, ಬೆಂಗಳೂರಲ್ಲಿ ನಡೆಯೋದ್ರ ಬಗ್ಗೆ ಹೇಳ್ತೀನಿ. ಇಲ್ಲೇ ವಿಚಾರ ಮಾತ್ರ ಕ್ಲಾರಿಫೈ ಮಾಡೋಣ. ಮಾರ್ಬಿಡ್ತಾರೆ, ಫಸ್ಟ್ ಮಾರ್ಬಿಡ್ತಾರೆ. ಈ ತರ ನಡೆಯುತ್ತೆ ನೀವೆಲ್ಲೋಗಿದ್ರಿ ಇವತ್ತು? ಅವತ್ತು ನಾವು 1 ರೂಪಾಯಿಗೂ ಕಷ್ಟಪಟ್ಟು ನಮ್ ತಂದೆಯವರು ಕೂಲಿ ಮಾಡಿ ನಾಲಿ ಮಾಡಿ ನಾವು ಒಂದು ಹೆಣ್ಮಕ್ಳು ಅದನ್ನ ಬಂದು ಇವ್ರು ಇವಾಗ ಅಕ್ವೈರ್ ಮಾಡಕ್ ಹೋದ್ರೆ ನಾವು ಎಲ್ಲೋಗ್ಬೇಕು? ನಾವೇನ್ ಕೋಟಿಗಟ್ಲೆ ಆಸ್ತಿ ಮಾಡಿದೀವ? ಇವ್ರಂಗೆ ನಮ್ಮ ಹತ್ರ ದುಡ್ಡಿದ್ರೆ ನಾವು 20 ವರ್ಷದಿಂದ ಬರ್ಬೇಕಿತ್ತು. ನಾವು ಅವತ್ತೇ ನ್ಯಾಯ ಮಾಡ್ಕೊಂತಿದ್ವಿ. 20 ವರ್ಷದ ಆದ್ಮೇಲೆ ಮನೆ ಇಲ್ಲ ಅಂತ ಹೇಳ್ತಾರಲ್ಲ ಇವರು. ಮನೆ ಕಟ್ತೀವಿ ಸರ್, ನಮ್ಮ ಹತ್ರ ದುಡ್ಡಿದ್ರೆ ನಾವು ಯಾರು ಕಟ್ಸಲ್ಲ? ನೀವು ಕಟ್ಸಲ್ವಾ ಮನೇನ? ಯಾರು ಕಟ್ಸಲ್ಲ? ಎಲ್ಲರೂ ಕಟ್ಟಿಸ್ತಾನೆ ದುಡ್ಡು
ದುಡ್ಡು ಇಲ್ದಕ್ಕೆ ನಾವು ಇದ್ದೀವಿ. ಕೆಟ್ಟದಾಗ ಮಾತಾಡ್ತೀನಿ ನಾನು ಸುಮ್ಮನೆ ಮಾಡ್ತೀನಿ. ಮಾರದವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ತೀನಿ. ಮಾತಾಡ್ರಿ. ಕರ್ಸಕ್ಕೆ ಹೇಳಿ. ಯಾಕಂತ ಯಾಕೆ ಅವ್ರೆ ನನ್ನ ಬಂತಲ್ಲ ಲೇವಡಿಕೆ ಕೊಡ್ತಾರೆ. ಮತ್ತೆ ಇವತ್ತು ಬರ್ಬೇಕಲ್ವಾ? ಯಾಕಪ್ಪ ನಾವು ಬರಲ್ಲ ಸರ್. ಈಗ ಇಲ್ಲಿರೋರು ಯಾರು ಬರಲ್ಲ, ಯಾಕೆಂದ್ರೆ ಎಲ್ಲ ಬರೀ ಇಂತ ನನ್ ಮಕ್ಳೇ ಇರೋದು. ನಾನ್ ಈಗ ಹೇಳ್ತಾ ಇದೀನಿ, ಇಷ್ಟೊತ್ತು ತಡ್ಕೊಂಡಿದೀನಿ. ಬರೀ ಇಂತ ನನ್ ಮಕ್ಳೇ ಕಚಡ ನನ್ ಮಕ್ಳೇ ಇಲ್ಲಿ ಇರೋದು. ಬರೀ ಅವ್ರವ್ರ ಮನೆ ಕನ್ನ ಹಾಕಿ 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 ಅವ್ರ ಮನೆ ಹೊಟ್ಟೆ ತುಂಬಿಸಿ ಎಷ್ಟ್ ದಿನ ಬದುಕ್ತೀರಾ? ಹೋಗ್ಬೇಕಾದ್ರೆ ಎತ್ಕೊಂಡು ಹೋಯ್ತಿದ್ದೀರಾ ನೀವೆಲ್ಲ? ಯಾಕೆ ಬಡವ್ರಿಗೆಲ್ಲ ಇವ್ರು ಅನ್ಯಾಯ ಮಾಡ್ತಾರೆ? 20 ವರ್ಷ ಇದಕ್ಕೆ ಹಾಕ್ತಿರಲ್ಲ, ನಿಮ್ಗೆ ಏನ್ ಸಿಗ್ತದೆ? ₹1 ಕೊಟ್ಟವ್ರ ಕೇಳಿ. ₹1 ಕೊಟ್ಟವ್ರ ಕೇಳಿ. ಅದೇ ಗೋಡೆ ಐತೆ ನೋಡ್ರಿ, ಮನೆನೇ ಈ ಈಸಿಲಿ ಮನೆ ಬಂದೈತೆ. ಹೇಳಕ್ಕೆ ನಾನು ಹೇಳ್ತೀನಿ ಸರ್, ಯಾವಾಗಾರು ಬಂದು ನಮ್ಮ ಹತ್ರ ದುಡ್ಡಿಲ್ಲ, ನಾವು ಕಟ್ಸಕ್ ನೀನು ನಿಧಾನ ಮಾಡ್ತೀವಿ. ವರ್ಷದಿಂದ ನಾವ್ ಇದೀವಿ ಪೊಸಿಷನ್ ನಲ್ಲಿ. ಹೆಂಗ್ ಕಟ್ತೀರಾ ನೀವು? ಇವಾಗ್ಲೂ ನಾನು ಇದೀನಿ ಪೊಸಿಷನ್ ಅಲ್ಲಿ, ಇವತ್ತು ಇದೀನಿ ನಾನ್ ಪೊಸಿಷನ್. ನನ್ ಪೊಸಿಷನ್ ನಾವು ಬಿಡಲ್ಲ. ಈ ಬೆಂಗಳೂರು ಸಿಟಿಲಿ ಯಾವಾಗಲೂ immediate ಇವಾಗ ಮನೆ ಹೋಗ್ತೀವಿ ನಾವು. ಕೋರ್ಟ್ ಆರ್ಡರ್ ಮಾಡಿದ್ರೆ ಹೋಗ್ತೀವಿ ಪೊಸಿಷನ್. ಲೋನ್ ತಗೊಂಡ್ ಮನೆ ಕಟ್ಬೇಕಾದ್ರೂ ಅದಕ್ಕೂ 108 ಇದನ್ನ ಕೇಳ್ತಾರೆ. ಈಗ ನಾನು ಒಂದ್ 30,000 ರೂಪಾಯಿ ನಾನು ಲೋನ್ ಕಟ್ಬೇಕು ಅಂದ್ರೆ ನಿನ್ಗೆ ಏನ್ ಆಧಾರ? ನಿನ್ನ ಮುಗಿಸ್ತೀನಿ ಅಂತ ಕೇಳ್ತಾನೆ. ಮುಗಿಸ್ಬಿಡ್ಲಿ 72 ವರ್ಷದವಳನ್ನ. ಮನೆ ಇದ್ದಿದ್ದಾಯ್ತು. ಹೌದು. ಸರ್ ಒಂದು ನಿಮಿಷ ನೀವು ನೀವು ನೋಡ್ಬಿಡಿ. ಯಾಕೆ ಮನೆ ರೀ? ಇಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ರೀ. ಲಕ್ಷ್ಮಣ ಹೇಳ್ತಾನೆ 10 ಜಮೀನು ಅನ್ನೋದು. ಏನಾದ್ರು ಹೇಳಿದ್ರೆ ಅವ್ರ ಮನೆ ದೇವರನೆಗೂ ಹಾಳಾಗೋಗುತ್ತೆ. ಆ ಮನೇಲಿ ಏನಾರು ಆ ಸೈಟ್ ಅಲ್ಲಿ ಮನೆ ಇಲ್ಲ ಅಂದ್ರೆ ದೇವರನೆಗೂ ಅವ್ರ ಮನೆ ಹಾಳಾಗುತ್ತೆ. ಯಾಕೆ ನೀನೇ ಮೋಸ ಮಾಡಿರೋದು? ಅವಳಲ್ಲ, ಕೆಂಪರಾಜಮ್ಮ ಅಲ್ಲ, ನೀನೇ ಮೋಸ. ನೀನೇ ಮೋಸ. ಬೇರೆಯವ್ರ ಸೈಟ್ ಹೋಗೋದ್ರಿಂದ ಏನ್ ಸಿಗುತ್ತೆ? ಕೆಂಪರಾಜಮ್ಮ ಅಲ್ಲ. ಇದೆ ಸರ್, ಬಿಲ್ಡಿಂಗ್ ಅದು ಅದೇನೆ. ಸರ್ ನಾನೇ ಸರ್ ನವೆಂಬರ್ ಅಲ್ಲಿ ಬಂದು ನಾನೇ ಸರ್ವೆ ಮಾಡ್ಕೊಂಡು ಬಂದಿದ್ದೀನಿ ಸರ್. ಅದಕ್ಕೂ ಯಾಕೆ ಸಂಬಂಧ ಇಲ್ಲ? ಯಾರಿಗೆ ಮಾತಾಡ್ತೀಯ? ಆ ಕಡೆ ಎಲ್ಲ ಸೆಟ್ಗಳು ನಮ್ ಕಡೆ ಎಲ್ಲ ಸರ್. ಇದು ಮನೆಗಳು ನೋಡ್ರಿ, ಈ ಬಿಲ್ಡಿಂಗ್ ಕೇಳ್ರಿ, ಇಲ್ಲಿ ಇವಾಗ ಅವಲ್ಲ ಸೆಟ್ಗಳು. ಆ ಕಡೆ ಬೇರೆ ಮಾತಾಡ್ಬೇಡ. ಸೈಕಲ್ ಮನೆ ಕೆಂಪರಾಜಮ್ಮನ್ ಕರ್ಕೊಂಡ್ ಜಾಗ ತೋರ್ಸಮ್ಮ. ಸರ್ವೆ ನಂಬರ್ ನಿನ್ ಗುಡುಗ್ ಗೊತ್ತಾಯ್ತಲ್ಲ ಅದಕ್ಕ ನಾವು ಕೊಟ್ಟಿದೀವಿ. ಡಾಕ್ಯುಮೆಂಟ್ಸ್ ತಗೊಂಡು ಇಲ್ಲಿ ಇರ್ಲಿ, ಬರೀ ಡಾಕ್ಯುಮೆಂಟ್ಸ್ ಇಲ್ಲ ನಾವು ಪೊಲೀಸ್ ಸ್ಟೇಷನ್ ನಾವು ಎಲ್ಲೂ ಬೇಕಾದ್ರೂ ಹೋಗ್ರಿ, ಎಲ್ಲೂ ಬೇಕಾದ್ರೂ ಹೋಗಿ. ಬರೀ ನಿಮ್ಗೆಲ್ಲ ಜೀವನವೆಲ್ಲ ಇದೆ, ಬಾಳ್ತೀರಲ್ಲ, ನಿಮ್ಗೇನು ಇಲ್ಲ. ಏನು ಮಾತಾಡಬೇಡ, ಮಾತಾಡ್ತಾ ಇದೀಯ ನೀವು. ಕರೆಕ್ಟ್ ಆಗಿ ಮಾತಾಡಲ್ಲ. ಇಲ್ಲ ಮನೆ ದುಡ್ಡು ಕೊಟ್ಟಿದ್ಯಲ್ಲ ಅವನ ಹತ್ರ ಹೋಗಿ ಕೇಳು. ತಗೊಂಡಿರೋ ಹತ್ರ ಕರ್ಕೊಂಬ. ಇದೇ ಮಕ್ಳ ಇರೋದ್ರಿಂದ ಹೋಗಿ ಅವನ ಹತ್ರ ಮಾತಾಡು. ನಮ್ಮ ಹತ್ರ ಏನ್ ಮಾತಾಡ್ತೀಯ? ನಿಮ್ಗೂ ನಮಗೂ ಸಂಬಂಧನೇ ಇಲ್ಲ. ನಮ್ಗ ಮಾತಾಡ್ಬೇಡ. ಹೋಗಿ ಕರ್ಕೊಂಬ. ಅಲ್ಲಿ ಮಾತಾಡಕ್ ಬಂದಿಲ್ವೇನೋ. ಮತ್ತೆ ಇಲ್ಲಿ ಯಾರು ನೋಡ್ದೇ ಇರೋರೇ ಬಂದಿದ್ದೀರಾ ಸಾಕ್ಷಿಗೆ. ಕರೀರಿ ಲಕ್ಷ್ಮಣನ್ನ, ಲಕ್ಷ್ಮಣನ್ ಕರೀರಿ. ಅನ್ನ ತಿನ್ನ ಬಾನಲ್ಲ, ಅವ್ನ ಇಲ್ಲ ಅನ್ಬಿಡ್ಲಿ ಲಕ್ಷ್ಮಣ. ಅವ್ರ ಅಪ್ಪ ಇಲ್ಲ ಅನ್ಬಿಡ್ಲಿರಿ. ನೀರ್ ಬಿಟ್ಟವ್ರೆ ಡ್ರಮ್ ಇಟ್ಬಿಟ್ಟು ನಮ್ಗೆ ಮನೆ ಕಟ್ಟೋದಿಕ್ಕೆ. ಪಾಪ ನನಗ್ ದುಡ್ಡು ಬಂದಿಲ್ಲ. ನೀನೇ ಕೆಂಪರಾಜಮ್ಮನ್ ಏಜೆಂಟ್ ಬಿಟ್ಟಿದ್ಯಾನ. ದುಡ್ಡು ಎತ್ಕೊ ಹೋಗಮ್ಮ, ನಾನು ಆಮೇಲೆ ಬರ್ತೀನಿ ಅಂತ. ಏನಲ್ಲಲ್ಲೇ ಏನದು? ಏನ್ ಮಾತಾಡ್ತೀಯ? ಅದೇ ಕೆಂಪರಾಜಮ್ಮನ್ ಏಜೆಂಟ್ ಬಿಟ್ಟಿದ್ದೇನ. ನೀನ್ ದುಡ್ಡು ಎತ್ಕೊ ಹೋಗು, ನಾನ್ ಆಮೇಲೆ ಬಂದು ಕುತ್ಕೊತೀನಿ ಪುಟ್ಟಗೊಂದ್ 20 ವರ್ಷ ಆದ್ಮೇಲೆ ಅಂತ. ಈಗ 100 ಜನ ಕರ್ಕೊಂಡ್ಬಂದ್ ನಾನು ಹೊಡಿತೀಯ? ಹೊಡ್ದಾಕು. ನೀನೇ ಹೊಡ್ಸಿದ್ಯಾ? ಅದೇ ಏನ್ ಹೊಡ್ಸೋದು? ನೀನ್ ಯಾಕೆ ಮತ್ತೆ ಇವತ್ತು ನನ್ನ ತಳ್ಳಕ್ಕೆ? ನಾನು PCR ಹಾಕ್ತೀನಿ ಹೋಗು. ಇವ್ರು ಪೊಲೀಸ್ನವ್ರು ಹಾಕ್ಲಿಲ್ಲ ಅಂದ್ರೆ PCR ಹಾಕ್ತೀನಿ. 72 ವರ್ಷದ ವಯಸ್ಸಿನವಳ ನೀನು ತಳ್ಳಿದ್ಯಾ ಮುಟ್ಟಿದ್ಯಾ ಹೆಂಗ್ಸ್ನ? PCR ಹಾಕ್ತೀನಿ ಹೋಗು, ಅಲ್ಲಿ ಬಿಡಿಸ್ಕೋ ಹೋಗು. ಪೊಲೀಸ್ನವ್ರನ್ನ ಬುಕ್ ಮಾಡ್ಕೊಂಡಿದ್ಯಾ? ಅವ್ರನ್ನ ಕರ್ಕೊಂಬಂದ್ ನಂಗೆ 420 ಕೇಸ್ ಹಾಕಿಸ್ತೀನಿ ಅಂತ ಹೇಳ್ತೀಯ? ಎಲ್ಲ ಮಾತಾಡಕ್ ಬರ್ಬೇಡ್ರಿ, ಅರ್ಥ ಆಯ್ತಾ?
ಹೇಳೋಗಪ್ಪ, ಕಂಪ್ಲೇಂಟೇ ಬರ್ದಿದ್ದೀನಿ ನಾನು. ಪೊಲೀಸ್ನವ್ರಿಗೆ ನೀನೇ ಹೇಳಿದ್ದು ಫೋಟೋ ಕೇಸ್ ಹಾಕಿಸ್ತೀನಿ ನಿನ್ ಮೇಲೆ ಅಂತ. ಅವ್ರೇನ್ ಪೊಲೀಸರು ಬೇರೆ ಪೊಲೀಸ್ ಆಫೀಸರ್ ಇರ್ತಾರೆ. ಅದೇ ಪೊಲೀಸ್ ಆಫೀಸರ್ ನೀನೇ ಹೇಳಿದ್ದು ಪೊಲೀಸ್ ಆಫೀಸರ್ ಬುಕ್ ಮಾಡ್ಕೊಂಡಿದ್ದಿ. ನೀನ್ ಹೆಂಗ್ ಕಟ್ತೆ ಇಲ್ಲೆಲ್ಲ ಇಡೀ ಕಾಂಪೌಂಡ್ ಪೊಲೀಸ್ನವ್ರು ಬರ್ದೆ ರೀ. 112 ದಿನ ಫೋನ್ ಮಾಡಿದ್ದೀನಿ ನಾನು, 4 ದಿನಾನು ಮಾಡಿದ್ದೀನಿ. 112ಕ್ಕೆ 4 ದಿನ 112 ಮಾಡಿದ್ದೀನಿ. ಅವರು ರೆಕಾರ್ಡ್ ಮಾಡ್ಕೊಂಡು ಹೋಗವ್ರೆ. ನಾನು ಅವ್ರಿಗೂ ಹೇಳ್ದೆ, ನಾನು ಹೆಂಗ್ ಆಚೆ ಬರ್ಲಿ, ಕಾಂಪೌಂಡ್ ಇಂದ ಆಚೆ ಕರ್ಕೊಳ್ರಿ, ನೀವೇ ಕೋರ್ಟಿಂದ ಆರ್ಡರ್ ಮಾಡಿಸಿ ಅಂದೆ. ಕೋರ್ಟಿಗೆ ಮಾಡ್ಕೊತೀವಿ. ನಮ್ಗೇನ್ ಯಾವ್ದು ದೌರ್ಜನ್ಯ ಬಗ್ಗೆ ಇಲ್ಲ. ಅವ್ರ ಪೇಪರ್ ಏನಾದ್ರು ಮಾಡ್ಕೊಟ್ಟಿದ್ರೆ ಖಂಡಿತ ನಾವು ಹೋಗಲ್ಲ. ನಮ್ದೇನಾದ್ರು ಇದ್ರೆ ನಾವು ಕೋರ್ಟ್ ಹೋರಾಟ ಮಾಡಿ ಬಿಡಿಸ್ಕೊತೀವಿ. ಅವ್ರದ್ದಿದ್ರೆ ಅವ್ರು ಬಿಡಿಸ್ಕೊತೀವಿ. ಬಟ್ ನಾವು ಇವಾಗ ಅದಕ್ಕೆ ನಾನು ದಾಖಲೆ ಇರೋದಕ್ಕೆ ಗೌರ್ಮೆಂಟ್ ಸರ್ವೆಗೆ ಹಾಕಿದ್ದೀನಿ. ಬರ್ಲಿ ಅವತ್ತೆಲ್ಲ ಎಲ್ಲರಿಗೂ ನೋಟಿಸು ಕೊಡ್ತೀವಿ. ಅವ್ರದ್ದು ಏನಾರ ಒಂದು ಅಡಿ ಇದ್ರೆ ನಮ್ಗೆ ಬೇಡ, ಇಲ್ಲ ಏನಾದ್ರು ಇದ್ರೂ ಹೇಳ್ತೀನಿ. ಏನಾದ್ರು ನಾವೇನಾರ ಬರ್ಕೊಟ್ಟಿದೀವಿ ಅಂದ್ರೆ ಯಾರಿಗಾದ್ರೂ ನಮ್ಮ ಜಮೀನಲ್ಲಿ ಒಂದು ಅಡಿ ತಿರ್ಗಿ ಅವತ್ತು ಕಾಲಿಕ್ಕಿದ್ರೆ ನನ್ನ ಬೇರೆ ಹೆಸರಿಕ್ರಿ, ಬರ್ರಿ ಅವತ್ತು ನೀವು ಎಲ್ಲರೂ, ನಾನೇ ಫೋನ್ ಮಾಡ್ತೀನಿ. ಇದಕ್ಕಿಂತ ಸಮಜಾಯಿಸಿ ಆಯ್ತು ಆಯ್ತು. ಇನ್ನೇನಾಯ್ತು? 659 ಕೇಸ್ ನಂಬರ್ ಹಾಕಿದ್ದೀನಿ ನಾನು ಆಗ್ಲೇ. ಆಲ್ರೆಡಿ 10 ದಿನ ಆಯ್ತು. ನೋಟಿಸ್ 20ನೇ ತಾರೀಕು ಕೇಸ್ ಇದೆ, ಹೋಗಪ್ಪ ಅಂತ ಅವ್ರಿಗೆ ಹೇಳ್ದೆ. ಹೋಗಿ ಕೋರ್ಟಲ್ಲಿ ನೋಡ್ಕೊ. ಕೋರ್ಟಲ್ ನಂಬರ್ 8 ಗ್ರಾಮಾಂತರ ಕೋರ್ಟಲ್ ನಂಬರು ಕೇಸ್ ಹಾಕ್ಬಿಟ್ಟಿದ್ದೀನಿ. ಕೇಸ್ ಹಾಕಿದೆ ಇವ್ರ ಮೇಲೆನೆ. ನೋಟಿಸ್ ಬಂದ್ರೆ ನಾವು ಅಟೆಂಡ್ ನೋಟಿಸ್ ಬಂದಿಲ್ವಲ್ಲ? ಯಾವ್ದು ನೋಟಿಸ್ ಬರ್ಬೇಕಲ್ಲ? ಹೋಗ್ ತಗೋ, ಕೇಸ್ ಚೆಕ್ ಮಾಡು. ನೀನ್ ಇಷ್ಟ ಮಾತಾಡೋ ಬದಲು ಕೋರ್ಟ್ ಹೋಗಿ ಚೆಕ್ ಮಾಡು. ಯಾರೇ ಆದ್ರೂ ಮನುಷ್ಯನಿಗೆ ನೋಟಿಸ್ ಬಂದ್ರೆ ಕೋರ್ಟ್ ಬರ್ತಾರೆ, ಬರುತ್ತೆ ನೋಟಿಸು. ಹಂಗಾರೆ ಕೋರ್ಟ್ ನೋಟಿಸ್ ಬಂದ್ಮೇಲೆ ಬನ್ರಿ ನೀವು. ಅಲ್ಲಿವರೆಗೂ ಸುಮ್ನಿರಿ ಆಯ್ತಾ? ಕೇಸು ಹಾಕ್ಬಿಟ್ಟಿದ್ದೀನ. ಬನ್ನಿ ಸರ್, ಬನ್ನಿ ಸರ್, ನೀವು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ.